ಓಂ ಶಾಂತಿ. ಇಂದಿನ ದಿನಾಂಕ 10/7/2022. ಅವ್ಯಕ್ತ ಬಾಪ್ದಾದ ರಿವೈಸ್ 4/12/91. ಸಫಲ ತಪಸ್ವಿಗಳು ಅರ್ಥಾತ್ ಪವಿತ್ರತೆಯ ವ್ಯಕ್ತಿತ್ವ ಹಾಗೂ ಘನತೆಯುಳ್ಳವರು. ಇಂದು 4 ಕಡೆಯ ತಪಸ್ವಿ ಮಕ್ಕಳ ನೆನಪು ಬಾಪ್ದಾದಾರವರ ಬಳಿ ತಲುಪುತ್ತಿದೆ. ಕೆಲವರು ಸಾಕಾರದಲ್ಲಿ ಸನ್ಮುಖ ನೆನಪಿನ ರಿಟರ್ನ್ ಆಗಿ ಮಿಲನವನ್ನು ಆಚರಿಸುತ್ತಿದ್ದಾರೆ. ಇನ್ನು ಕೆಲವರು ಆಕಾರಿ ರೂಪದಲ್ಲಿ ನೆನಪು ಮತ್ತು ಮಿಲನದ ಅನುಭವ ಮಾಡುತ್ತಿದ್ದಾರೆ. ಬಾಪ್ದಾದ 2 ರೂಪದ ಮಕ್ಕಳನ್ನು ನೋಡುತ್ತಿದ್ದೇವೆ. ಇಂದು ಅಮೃತ ವೇಳೆ ಬಾಪ್ದಾದ ಮಕ್ಕಳ ತಪಸ್ಸಿನ ಪ್ರತ್ಯಕ್ಷ ರೂಪವನ್ನು ನೋಡುತ್ತಿದ್ದೆವು. ಪ್ರತಿಯೊಬ್ಬ ಮಗು ತಮ್ಮ ಪುರುಷಾರ್ಥದ ಪ್ರಮಾಣ ತಪಸ್ಸು ಮಾಡುತ್ತಿದ್ದಾರೆ. ಲಕ್ಷ್ಯವೂ ಇದೆ ಮತ್ತು ಉಮಂಗವೂ ಇದೆ. ಎಲ್ಲರೂ ತಪಸ್ವಿಗಳಾಗಿದ್ದಾರೆ, ಏಕೆಂದರೆ ಬ್ರಾಹ್ಮಣ ಜೀವನದ ವಿಶೇಷತೆಯೇ ತಪಸ್ಸಾಗಿದೆ. ತಪಸ್ಸು ಅರ್ಥಾತ್ ಒಬ್ಬರ ಲಗನ್ನಿನಲ್ಲಿ ಮಗ್ನರಾಗಿರುವುದು. ಸಫಲ ತಪಸ್ವಿಗಳು ಬಹು ಕಡಿಮೆ ಇದ್ದಾರೆ. ಪುರುಷಾರ್ಥಿ ತಪಸ್ವಿಗಳು ಬಹಳ ಮಂದಿ ಇದ್ದಾರೆ. ಸಫಲ ತಪಸ್ವಿಯ ಚಿಹ್ನೆ ಏನೆಂದರೆ ಅವರ ಚೆಹರೆ ಮತ್ತು ಚಲನೆಯಲ್ಲಿ ಪವಿತ್ರತೆಯ ವ್ಯಕ್ತಿತ್ವ ಹಾಗೂ ಪವಿತ್ರತೆಯ ಘನತೆಯು ಸ್ಪಷ್ಟ ಅನುಭವವಾಗುವುದು. ತಪಸ್ಸಿನ ಅರ್ಥವೇ ಆಗಿದೆ ಮನ, ವಚನ, ಕರ್ಮ ಹಾಗೂ ಸಂಬಂಧ ಸಂಪರ್ಕದಲ್ಲಿ ಅಪವಿತ್ರತೆಯ ಅಂಶ ಮಾತ್ರವೂ ಸಹ ವಿನಾಶವಾಗುವುದು. ಹೆಸರು ಗುರುತು ಸಮಾಪ್ತಿಯಾಗುವುದು. ಯಾವಾಗ ಅಪವಿತ್ರತೆಯು ಸಮಾಪ್ತಿಯಾಗಿ ಬಿಡುತ್ತದೆ ಆಗ ಈ ಸಮಾಪ್ತಿಯನ್ನೇ ಸಂಪನ್ನ ಸ್ಥಿತಿಯೆಂದು ಹೇಳಲಾಗುತ್ತದೆ. ಸಫಲ ತಪಸ್ವಿ ಅರ್ಥಾತ್ ಸದಾ ಸ್ವತಃ ಪವಿತ್ರತೆಯ ವ್ಯಕ್ತಿತ್ವ ಮತ್ತು ಘನತೆಯು ಪ್ರತಿ ಮಾತು ಮತ್ತು ಕರ್ಮದಿಂದ, ದೃಷ್ಟಿ ಹಾಗೂ ವೃತ್ತಿಯಿಂದ ಅನುಭವವಾಗಲಿ. ಪವಿತ್ರತೆ ಎಂದರೆ ಕೇವಲ ಬ್ರಹ್ಮಚರ್ಯವಲ್ಲ, ಸಂಪೂರ್ಣ ಪವಿತ್ರತೆ ಅರ್ಥಾತ್ ಸಂಕಲ್ಪದಲ್ಲಿಯೂ ಯಾವುದೇ ವಿಕಾರವು ಸ್ಪರ್ಶಿಸದಿರಲಿ. ಹೇಗೆ ಬ್ರಾಹ್ಮಣ ಜೀವನದಲ್ಲಿ ಶಾರೀರಿಕ ಆಕರ್ಷಣೆ ಅಥವಾ ಶರೀರ ಸ್ಪರ್ಶವನ್ನು ಅಪವಿತ್ರತೆ ಎಂದು ತಿಳಿಯುತ್ತೀರಿ, ಹಾಗೆಯೇ ಮನಸ್ಸು ಬುದ್ಧಿಯಲ್ಲಿ ಯಾವುದೇ ವಿಕಾರದ ಸಂಕಲ್ಪ ಮಾತ್ರದ ಆಕರ್ಷಣೆ ಅಥವಾ ಸ್ಪರ್ಶಕ್ಕೂ ಅಪವಿತ್ರತೆ ಎಂದು ಹೇಳಲಾಗುವುದು. ಪವಿತ್ರತೆಯ ವ್ಯಕ್ತಿತ್ವ ಉಳ್ಳವರು, ಘನತೆಯುಳ್ಳವರು ಮನಸ್ಸು ಬುದ್ಧಿಯಿಂದಲೂ ಸಹ ಈ ಅಸ್ವಚ್ಛತೆಯನ್ನು ಸ್ಪರ್ಶಿಸುವುದಿಲ್ಲ, ಏಕೆಂದರೆ ಸಫಲ ತಪಸ್ವಿ ಅರ್ಥಾತ್ ಸಂಪೂರ್ಣ ವೈಷ್ಣವರು. ವೈಷ್ಣವರೆಂದಿಗೂ ಅಶುದ್ಧ ವಸ್ತುಗಳನ್ನು ಮುಟ್ಟುವುದಿಲ್ಲ. ಅವರದ್ದು ಸ್ಥೂಲವಾಗಿದೆ, ತಾವು ಬ್ರಾಹ್ಮಣ ವೈಷ್ಣವ ಆತ್ಮರದ್ದು ಸೂಕ್ಷ್ಮವಾಗಿದೆ. ಅಶುದ್ಧತೆಯನ್ನು ಸ್ಪರ್ಶಿಸದೇ ಇರುವುದೇ ತಪಸ್ಸಾಗಿದೆ. ಧಾರಣೆ ಮಾಡಿಕೊಳ್ಳುವುದು ಅರ್ಥಾತ್ ಗ್ರಹಿಸುವುದು. ಇದಂತೂ ಬಹಳ ದೊಡ್ಡ ಮಾತಾಗಿದೆ. ಆದರೆ ಸಂಕಲ್ಪದಲ್ಲಿಯೂ ಸ್ಪರ್ಶಿಸಬಾರದು. ಅಂಥವರಿಗೆ ಸತ್ಯ ವೈಷ್ಣವರೆಂದು ಹೇಳಲಾಗುತ್ತದೆ. ಕೇವಲ ನೆನಪಿನ ಸಮಯದಲ್ಲಿ ನೆನಪಿನಲ್ಲಿರುವುದಕ್ಕೆ ತಪಸ್ಸು ಎಂದು ಹೇಳಲಾಗುವುದಿಲ್ಲ. ತಪಸ್ಸು ಅರ್ಥಾತ್ ಪವಿತ್ರತೆಯ ವ್ಯಕ್ತಿತ್ವ ಮತ್ತು ಘನತೆಯ ಅನುಭವವನ್ನು ಸ್ವಯಂ ಮಾಡುವುದು ಹಾಗೂ ಅನ್ಯರಿಗೂ ಅನುಭವ ಮಾಡಿಸುವುದಾಗಿದೆ. ಸಫಲ ತಪಸ್ವಿಯ ಅರ್ಥವೇ ವಿಶೇಷ ಮಹಾನ್ ಆತ್ಮರಾಗುವುದಾಗಿದೆ. ವಿಶೇಷ ಆತ್ಮರು ಹಾಗೂ ಮಹಾನ್ ಆತ್ಮರನ್ನು ದೇಶದ ಹಾಗೂ ವಿಶ್ವದ ಆಧಾರವೆಂದು ಹೇಳುತ್ತಾರೆ. ಪವಿತ್ರತೆಯ ವ್ಯಕ್ತಿತ್ವ ಅರ್ಥಾತ್ ಪ್ರತಿ ಕರ್ಮದಲ್ಲಿ ಮಹಾನತೆ ಹಾಗೂ ವಿಶೇಷತೆ. ವ್ಯಕ್ತಿತ್ವ ಅರ್ಥಾತ್ ಸದಾ ಸ್ವಯಂ ಹಾಗೂ ಅನ್ಯರ ಸೇವೆಯಲ್ಲಿ ಸದಾ ಬ್ಯುಸಿಯಾಗಿರುವುದು, ಅರ್ಥಾತ್ ತಮ್ಮ ಸಮಯ, ಶಕ್ತಿ, ಸಂಕಲ್ಪವನ್ನು ವ್ಯರ್ಥ ಮಾಡದಿರುವುದು ಹಾಗೂ ಸಫಲ ಮಾಡುವುದು. ಅವರಿಗೆ ವ್ಯಕ್ತಿತ್ವ ಉಳ್ಳವರೆಂದು ಹೇಳಲಾಗುವುದು. ವ್ಯಕ್ತಿತ್ವದವರು ಎಂದಿಗೂ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ತಮ್ಮ ಮನ ಬುದ್ಧಿಯನ್ನು ಬ್ಯುಸಿಯಾಗಿಡುವುದಿಲ್ಲ. ಅಂದಾಗ ಅಪವಿತ್ರತೆಯ ಮಾತುಗಳು
ತಾವು ಶ್ರೇಷ್ಠಾತ್ಮರ ಮುಂದೆ ಚಿಕ್ಕದೋ ಅಥವಾ ದೊಡ್ಡದೋ. ಆದ್ದರಿಂದ ತಪಸ್ವಿ ಅರ್ಥಾತ್ ಇಂತಹ ಮಾತುಗಳನ್ನು ಕೇಳಿಯೂ ಕೇಳದಂತಿರುವವರು, ನೋಡಿಯೂ ನೋಡದಂತಿರುವವರು. ಇಂತಹ ಅಭ್ಯಾಸ ಮಾಡಿದ್ದೀರಾ? ಇಂತಹ ತಪಸ್ಸು ಮಾಡಿದ್ದೀರಾ? ಅಥವಾ ಏನು ಮಾಡುವುದು ಬಯಸುವುದಿಲ್ಲ, ಆದರೆ ಕಾಣಿಸುತ್ತದೆ, ಕೇಳಿಸುತ್ತದೆ ಎಂದು ಆಲೋಚಿಸುತ್ತೀರಾ? ಹೇಗೆ ಯಾವುದೇ ವಸ್ತುವಿನೊಂದಿಗೆ ತಮಗೆ ಸಂಬಂಧವಿಲ್ಲವೆಂದರೆ ಆ ವಸ್ತುಗಳನ್ನು ನೋಡಿಯೂ ನೋಡದಂತಿರುತ್ತೀರಿ ಅಲ್ಲವೇ? ಹೇಗೆ ದಾರಿಯಲ್ಲಿ ಹೋಗುತ್ತೀರಿ, ಎಲ್ಲಿ ಏನಾದರೂ ಕಾಣಿಸುತ್ತದೆ, ಆದರೆ ತಮಗೆ ಸಂಬಂಧಪಟ್ಟಿಲ್ಲವೆಂದರೆ ನೋಡಿಯೂ ನೋಡದಂತಿರುತ್ತೀರಿ ಅಲ್ಲವೇ? ಅದನ್ನು ಸೈಟ್ ಸೀನ್ ಎಂದು ತಿಳಿದು ಪಾರು ಮಾಡುತ್ತೀರಿ. ಹಾಗೆಯೇ ಯಾವ ಮಾತುಗಳನ್ನು ಕೇಳುತ್ತೀರಿ, ನೋಡುತ್ತೀರಿ, ಅವು ತಮ್ಮ ಕೆಲಸಕ್ಕೆ ಬಾರದಿದ್ದರೆ ನೋಡಿಯೂ ನೋಡದಂತಿರಿ, ಕೇಳಿಯೂ ಕೇಳದಂತಿರಿ. ಒಂದು ವೇಳೆ ಮನಸ್ಸು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡರೆ ಇವರು ಹೀಗಿದ್ದಾರೆ, ಇವರು ಆಗಿದ್ದಾರೆ ಎಂಬುದು ಬಂದು ಬಿಟ್ಟರೆ ಅಂಥವರಿಗೆ ವ್ಯರ್ಥ ಅಶುದ್ಧತೆಯನ್ನು ಸ್ಪರ್ಶಿಸಿದರು ಅರ್ಥಾತ್ ಸತ್ಯ ವೈಷ್ಣವತನವು ಸಂಪೂರ್ಣ ರೂಪದಿಂದ ಇಲ್ಲವೆಂದು ಹೇಳಲಾಗುತ್ತದೆ. ಪವಿತ್ರತೆಯ ವ್ಯಕ್ತಿತ್ವದಲ್ಲಿ ಪರ್ಸೆಂಟೇಜ್ ಕಡಿಮೆ ಅರ್ಥಾತ್ ತಪಸ್ಸಿನ ಪರ್ಸೆಂಟೇಜ್ ಕಡಿಮೆ ಎಂದರ್ಥ. ಅಂದಾಗ ತಪಸ್ಸೆಂದರೇನು ತಿಳಿಯಿತೆ? ಇದೇ ವಿಧಿಯಿಂದ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿರಿ. ತಪಸ್ಸಿನ ವರ್ಷದಲ್ಲಿ ತಪಸ್ಸಿನ ಪ್ರತ್ಯಕ್ಷ ಸ್ವರೂಪ ಪವಿತ್ರತೆಯ ವ್ಯಕ್ತಿತ್ವವನ್ನು ಅನುಭವ ಮಾಡುತ್ತೀರಾ? ವ್ಯಕ್ತಿತ್ವವು ಎಂದೂ ಗುಪ್ತವಾಗಿರಲು ಸಾಧ್ಯವಿಲ್ಲ, ಅವಶ್ಯವಾಗಿ ಪ್ರತ್ಯಕ್ಷವಾಗುತ್ತದೆ. ಹೇಗೆ ಸಾಕಾರ ಬ್ರಹ್ಮ ತಂದೆಯನ್ನು ನೋಡಿದ್ದೀರಿ? ಪವಿತ್ರತೆಯ ವ್ಯಕ್ತಿತ್ವವನ್ನು ಎಷ್ಟು ಸ್ಪಷ್ಟ ಅನುಭವ ಮಾಡುತ್ತಿದ್ದೀರಿ? ಈ ತಪಸ್ಸಿನ ಅನುಭವ ಚಿಹ್ನೆಗಳು ಈಗ ತಮ್ಮ ಮೂಲಕ ಅನ್ಯರಿಗೆ ಅನುಭವವಾಗಲಿ. ಚಲನೆ ಹಾಗೂ ಚೆಹರೆ ಎರಡರ ಮೂಲಕವೂ ಅನುಭವ ಮಾಡಿಸಬಲ್ಲಿರಿ. ಈಗಲೂ ಕೆಲವರು ಅನುಭವ ಮಾಡುತ್ತಾರೆ, ಆದರೆ ಈ ಅನುಭವವನ್ನು ಇನ್ನೂ ಸ್ವಯಂನ ಮೂಲಕ ಅನ್ಯರಲ್ಲಿ ಹರಡಿಸಿರಿ. ಇಂದು ವ್ಯಕ್ತಿತ್ವದ ಬಗ್ಗೆ ತಿಳಿಸಿದೆವು, ಮತ್ತೆಂದಾದರೂ ಘನತೆಯ ಬಗ್ಗೆ ತಿಳಿಸುತ್ತೇವೆ. ಎಲ್ಲರೂ ಮಿಲನವನ್ನು ಆಚರಿಸಲು ಬಂದಿದ್ದಾರೆ. ಆದ್ದರಿಂದ ಬಾಪ್ದಾದಾರವರು ಸಹ ಮಿಲನವನ್ನು ಆಚರಿಸಲು ತಮ್ಮಂತೆ ವ್ಯಕ್ತ ಶರೀರದಲ್ಲಿ ಬರುತ್ತೇವೆ. ಸಮಾನರಾಗಬೇಕಾಗುತ್ತದೆ ಅಲ್ಲವೇ? ತಾವು ಸಾಕಾರದಲ್ಲಿದ್ದೀರಿ ಅಂದ ಮೇಲೆ ತಂದೆಯೂ ಸಹ ಸಾಕಾರ ತನುವಿನ ಆಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ವಾಸ್ತವದಲ್ಲಿ ತಾವು ವ್ಯಕ್ತದಿಂದ ಅವ್ಯಕ್ತರಾಗಬೇಕೋ ಅಥವಾ ಅವ್ಯಕ್ತರು ವ್ಯಕ್ತರಾಗಬೇಕೋ? ಕಾಯಿದೆ ಏನು ಹೇಳುತ್ತದೆ? ಅವ್ಯಕ್ತರಾಗಬೇಕಲ್ಲವೇ? ಅಂದ ಮೇಲೆ ಅವ್ಯಕ್ತ ತಂದೆಯನ್ನು ವ್ಯಕ್ತದಲ್ಲಿ ಏಕೆ ತರುತ್ತೀರಿ? ಯಾವಾಗ ತಾವು ಅವ್ಯಕ್ತರಾಗಲೇಬೇಕಾಗಿದೆ ಅಂದ ಮೇಲೆ ಅವ್ಯಕ್ತರನ್ನು ಅವ್ಯಕ್ತವಾಗಿಯೇ ಇರಲು ಬಿಡಬೇಕಲ್ಲವೇ? ಆದ್ದರಿಂದ ಅವ್ಯಕ್ತ ಮಿಲನದ ಅನುಭವವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಿ. ಅವ್ಯಕ್ತ ತಂದೆಯೂ ಸಹ ಡ್ರಾಮಾ ಅನುಸಾರ ವ್ಯಕ್ತದಲ್ಲಿ ಬರುವುದಕ್ಕಾಗಿ ಬಂಧಿತರಾಗಿದ್ದಾರೆ. ಆದರೆ ಸಮಯ ಪ್ರಮಾಣ, ಪರಿಸ್ಥಿತಿಯ ಪ್ರಮಾಣ ಅವ್ಯಕ್ತ ಮಿಲನದ ಅನುಭವವು ಬಹಳ ಕೆಲಸಕ್ಕೆ ಬರುವುದು. ಆದ್ದರಿಂದ ಈ ಅನುಭವವನ್ನು ಇಷ್ಟು ಸ್ಪಷ್ಟ ಮತ್ತು ಸಹಜ ಮಾಡಿಕೊಳ್ಳುತ್ತಾ ಹೋಗಿರಿ. ಯಾವುದರಿಂದ ಸಮಯದಲ್ಲಿ ಈ ಅವ್ಯಕ್ತ ಮಿಲನವು ಸಾಕಾರದಂತೆಯೇ
ಅನುಭವವಾಗಲಿ. ತಿಳಿಯಿತೆ? ಆ ಸಮಯದಲ್ಲಿ ನಮಗಂತೂ ಅವ್ಯಕ್ತ ತಂದೆಯೊಂದಿಗೆ ವ್ಯಕ್ತದಲ್ಲಿ ಮಿಲನ ಮಾಡುವ ಹವ್ಯಾಸವಾಗಿ ಬಿಟ್ಟಿದೆ ಎಂದು ಹೇಳುವಂತಿಲ್ಲ. ಎಂತಹ ಸಮಯವೋ ಅದರಂತೆಯೇ ಮಿಲನ ಮಾಡಿರಿ. ತಿಳಿಯಿತೆ? ಯಾರೆಲ್ಲರೂ ಎಲ್ಲಿಂದಲಾದರೂ ಬಂದಿರಬಹುದು. ಆದರೆ ಈ ಸಮಯದಲ್ಲಿ ಎಲ್ಲರೂ ಮಧುಬನ ನಿವಾಸಿಗಳಾಗಿದ್ದೀರಿ, ಅಥವಾ ತಮ್ಮನ್ನು ಮಹಾರಾಷ್ಟ್ರ ನಿವಾಸಿ ಅಥವಾ ಒರಿಸ್ಸಾದ ನಿವಾಸಿ ಎಂದು ತಿಳಿಯುತ್ತೀರಾ? ವಾಸ್ತವದಲ್ಲಿ ಮಧುಬನ ನಿವಾಸಿಗಳಾಗಿದ್ದೀರಿ. ಕೇವಲ ಸೇವಾರ್ಥವಾಗಿ ಭಿನ್ನ ಭಿನ್ನ ಸ್ಥಾನಗಳಿಗೆ ಹೋಗಿದ್ದೀರಿ. ಬ್ರಾಹ್ಮಣರು ಅರ್ಥಾತ್ ಮಧುಬನ ನಿವಾಸಿಗಳು ಸೇವಾ ಸ್ಥಾನಕ್ಕೆ ಹೋಗಿದ್ದೀರಿ. ಆದ್ದರಿಂದ ಸೇವಾ ಸ್ಥಾನವನ್ನು ಇದು ನನ್ನ ಸ್ಥಾನವೆಂದು ಎಂದಿಗೂ ತಿಳಿದುಕೊಳ್ಳಬಾರದು. ಕೆಲವು ಮಕ್ಕಳು ಈ ರೀತಿ ಹೇಳುತ್ತಾರೆ, ಬದಲಾಯಿಸಿದರೆ ಇಲ್ಲ, ನಮ್ಮನ್ನು ಪಂಜಾಬಿಗೆ ಕಳುಹಿಸಿರಿ, ಒರಿಸ್ಸಾಗೆ ಕಳುಹಿಸಿರಿ ಎಂದು ಹೇಳುತ್ತಾರೆ. ಅಂದ ಮೇಲೆ ನಿಜವಾಗಿಯೂ ಪಂಜಾಬ್ ಒರಿಸ್ಸದವರಾಗಿದ್ದೀರೋ ಅಥವಾ ಮಧುಬನದವರಾಗಿದ್ದೀರೋ? ಅಂದ ಮೇಲೆ ನಾವು ಪಂಜಾಬಿನವರಾಗಿದ್ದೇವೆ. ಆದ್ದರಿಂದ ನಮ್ಮನ್ನು ಪಂಜಾಬಿಗೆ ಕಳುಹಿಸಿರಿ. ಗುಜರಾತಿನವರಾದ್ದರಿಂದ ಗುಜರಾತಿಗೆ ಕಳುಹಿಸಿರಿ ಎಂದು ಏಕೆ ಹೇಳುತ್ತೀರಿ? ಎಲ್ಲಿಗೆ ಬೇಕಾದರೂ ವರ್ಗಾಯಿತರಾಗಲು ತಯಾರಿದ್ದೀರಾ? ನಿಮಿತ್ತ ಶಿಕ್ಷಕಿಯರೆಲ್ಲರೂ ತಯಾರಿದ್ದೀರಾ? ಯಾರನ್ನು ಎಲ್ಲಿಗೆ ಬೇಕಾದರೂ ವರ್ಗಾವಣೆ ಮಾಡಿದರೆ ಅದಕ್ಕಾಗಿ ತಯಾರಿದ್ದೀರಾ? ನೋಡಿ, ದಾದಿಯು ಎಲ್ಲರಿಗೆ ಇಲ್ಲವೆಂಬ ಸರ್ಟಿಫಿಕೇಟ್ ಕೊಡುತ್ತಿದ್ದಾರೆ. ಒಳ್ಳೆಯದು, ಇದನ್ನು ಸಹ ಮುಂದೆ ಮಾಡುತ್ತೇವೆ. ಯಾರು ವರ್ಗಾಯಿತರಾಗಲು ತಯಾರಿದ್ದಾರೆಯೋ ಅವರೇ ಮಿಲನಕ್ಕೆ ಬನ್ನಿರಿ. ಸೇವಾ ಕೇಂದ್ರಕ್ಕೆ ಹೋಗಿ ಆಲೋಚಿಸುತ್ತೀರಾ? ಒಂದು ವೇಳೆ ಇರದೇ ಇದ್ದರೆ ಇದು ಏನಾಗುವುದೋ ಅಥವಾ ನನ್ನದೇನಾಗುವುದೋ ಎಂದು ಅಲ್ಪ ಸ್ವಲ್ಪ ದೂರ ಸರಿಯಬೇಕು. ಬಾಪ್ ದಾದಾರವರಿಂದ ತಪಸ್ಸಿನ ಬಹುಮಾನವನ್ನು ತೆಗೆದುಕೊಳ್ಳಲು ಬಯಸುತ್ತೀರಿ ಮತ್ತು ಬಾಪ್ ದಾದಾರವರಿಗೆ ತಪಸ್ಸಿನ ಬಹುಮಾನವನ್ನು ಕೊಡುವುದಕ್ಕೂ ಬಯಸುತ್ತೀರೋ ಅಥವಾ ತೆಗೆದುಕೊಳ್ಳಲು ಬಯಸುತ್ತೀರಾ? ಎಲ್ಲ ಸೇವಾ ಕೇಂದ್ರಗಳಿಂದ ಸಮರ್ಪಿತರಾಗಿ ಬನ್ನಿರಿ. ಹೊಸ ಮನೆಯಲ್ಲಿ ಆಸಕ್ತಿ ಇದೆಯೇ? ಪರಿಶ್ರಮಪಟ್ಟು ಕಟ್ಟಿಸಿದ್ದೀರಲ್ಲವೇ? ಎಲ್ಲಿ ನನ್ನತನವಿರುವುದು ಅಲ್ಲಿ ತಪಸ್ಸು ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ತಪಸ್ಸು ಅರ್ಥಾತ್ ನಿನ್ನದು, ಮತ್ತು ತಪಸ್ಸು ಭಂಗವಾಗುವುದು ಎಂದರೆ ನನ್ನದು ಎಂಬುದಾಗಿದೆ. ತಿಳಿಯಿತೆ? ಇವರೆಲ್ಲರೂ ಚಿಕ್ಕ ಚಿಕ್ಕ ಶಿಕ್ಷಕಿಯರಾಗಿದ್ದಾರೆ. ಆದ್ದರಿಂದ ಎಲ್ಲಿ ಕಳುಹಿಸಿದರೂ ಪರವಾಗಿಲ್ಲವೆಂದು ಹೇಳುತ್ತಾರೆ. ಆದರೆ ಹಿರಿಯರಿಗೆ ಸ್ವಲ್ಪ ಯೋಚಿಸಬೇಕಾಗುತ್ತದೆ. ಮತ್ತು ಯಾರು ಸೇವಾ ಕೇಂದ್ರಕ್ಕೆ ಬರುವ ಸಹೋದರ ಸಹೋದರಿಯರಿದ್ದಾರೆಯೋ ಅವರೂ ಸಹ ನಮ್ಮ ಶಿಕ್ಷಕಿ ಸಹೋದರಿಯು ಹೊರಟು ಹೋಗುವವರೆಂದು ಆಲೋಚಿಸುತ್ತಾರೆ. ಅಂದಾಗ ತಾವೆಲ್ಲರೂ ಎವರ್ ರೆಡಿ ಯಾಗಿದ್ದೀರಾ? ಯಾರು ಎಲ್ಲಿ ಬೇಕಾದರೂ ಹೋಗಿ ಸೇವೆ ಮಾಡಲಿ ಎನ್ನುವಂತಿದ್ದೀರಾ? ಅಥವಾ ನಮಗೆ ಇವರೇ ಬೇಕೆಂದು ಹೇಳುತ್ತೀರಾ? ಯಾವುದೇ ಸಹೋದರಿಯರು ಬರಲಿ, ನಾವು ಅದರಲ್ಲಿಯೇ ಖುಷಿ ಪಡುತ್ತೇವೆ ಎನ್ನುವವರು ಕೈ ಎತ್ತಿರಿ. ಯಾವುದೇ ಶಿಕ್ಷಕಿಯರು ಬರಲಿ, ಅದಕ್ಕಾಗಿ ಬಾಪ್ ದಾದಾ ಜವಾಬ್ದಾರರಾಗಿದ್ದಾರೆ ಮತ್ತು ದಾದಿ ದೀದಿಯವರು ಜವಾಬ್ದಾರರಾಗಿದ್ದಾರೆ ಎನ್ನುವವರು ಕೈ ಎತ್ತಿರಿ. ಈಗ ಈ ಟಿವಿಯಲ್ಲಿ ಎಲ್ಲರ ಭಾವಚಿತ್ರವನ್ನು ತೆಗೆಯಲಾಯಿತಲ್ಲವೇ? ನಂತರ ನೋಡುತ್ತೇವೆ. ಅಂತಿಮ ಪರೀಕ್ಷೆಯ ಪ್ರಶ್ನೆಯು ಇದೇ ಬರುವುದು, ನಷ್ಟಮೋಹ ಸ್ಮೃತಿ ಸ್ವರೂಪ. ಆದ್ದರಿಂದ ಅಂತಿಮ ಪರೀಕ್ಷೆಗಾಗಿ ಎಲ್ಲರೂ ತಯಾರಾಗಲೇ ಬೇಕಾಗಿದೆ. ರಿಹರ್ಸಲ್ಸ್ ಮಾಡುತ್ತೇವೆ. ಝೋನ್ನ ಸಂಚಾಲಕರನ್ನು ಸಹ ವರ್ಗಾಯಿಸುತ್ತೇವೆ. ಸಹೋದರರನ್ನು ವರ್ಗಾಯಿಸುತ್ತೇವೆ. ತಮ್ಮದೇನಿದೆ? ಬಾಪ್ ದಾದಾ ಕೊಟ್ಟರು ಮತ್ತು ಬಾಪ್ ದಾದಾ ತೆಗೆದುಕೊಂಡರು. ಎಲ್ಲರೂ ಎವರ್ ರೆಡಿ ಯಾಗಿದ್ದೀರಿ?
ಒಳ್ಳೆಯದು. ಆದ್ದರಿಂದ ಈಗ ಕೇವಲ ಕೈ ಎತ್ತಿರುವುದಕ್ಕೆ ಶುಭಾಶಯಗಳು. 4 ಕಡೆಯ ಸಫಲ ತಪಸ್ವಿ ಆತ್ಮರಿಗೆ ಸದಾ ಪವಿತ್ರತೆಯ ವ್ಯಕ್ತಿತ್ವದಲ್ಲಿ ಇರುವಂತಹ, ಸದಾ ಪವಿತ್ರತೆಯ ಘನತೆಯಲ್ಲಿರುವವರು, ಸದಾ ಸತ್ಯ ಸಂಪೂರ್ಣ ವೈಷ್ಣವ ಆತ್ಮರು, ಸದಾ ಸಮಯ ಪ್ರಮಾಣ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳುವ ವಿಶ್ವ ಪರಿವರ್ತಕರು. ಇಂತಹ ಸದಾ ಯೋಗಿ, ಸಹಜ ಯೋಗಿ, ಸ್ವತಃ ಯೋಗಿ ಮಹಾನ್ ಆತ್ಮರಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಪಾರ್ಟಿಗಳ ಜೊತೆ ಭೇಟಿ. ಎಲ್ಲರೂ ತಪಸ್ವಿ ಆತ್ಮಗಳಾಗಿದ್ದೀರಿ. ಈ ರೀತಿ ಅನುಭವ ಮಾಡುತ್ತೀರಾ? ತಪಸ್ಯ ಅರ್ಥಾತ್ ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರಿಲ್ಲ. ಈ ರೀತಿ ಇದೆ ಅಥವಾ ಬೇರೆ ಯಾರಾದರೂ ಇದ್ದಾರಾ? ಈಗಲೂ ಯಾರಾದರೂ ಇದ್ದಾರೆಯೇ? ಒಬ್ಬರನ್ನು ಬಿಟ್ಟರೆ ಬೇರೆ ಯಾರಿಲ್ಲ. ಅಥವಾ ಸ್ವಲ್ಪ ಸ್ವಲ್ಪ ಆಕರ್ಷಣೆ ಇದೆಯೇ? ನಿಮಿತ್ತರಾಗಿ ಸೇವೆ ಮಾಡುವುದು ಬೇರೆ ಮಾತಾಗಿದೆ. ಆದರೆ ಎಲ್ಲಿ ಆಕರ್ಷಣೆ ಇರುತ್ತದೆಯೋ, ಬಲೆ ವ್ಯಕ್ತಿಯಲ್ಲಿ, ವೈಭವದಲ್ಲಿ ಆಕರ್ಷಣೆಯ ಲಕ್ಷಣವಾಗಿದೆ, ಅಲ್ಲಿ ಬುದ್ಧಿಯು ಅವಶ್ಯವಾಗಿ ಹೋಗುತ್ತದೆ, ಮನಸ್ಸು ಅವಶ್ಯವಾಗಿ ಓಡುತ್ತದೆ. ಅಂದಾಗ ಚೆಕ್ ಮಾಡಿಕೊಳ್ಳಿ, ಇಡೀ ದಿನ ನನ್ನ ಮನಸ್ಸು ಮತ್ತು ಬುದ್ಧಿಯು ಎಲ್ಲಿ ಓಡುತ್ತದೆ? ತಂದೆ ಮತ್ತು ಸೇವೆಯನ್ನು ಬಿಟ್ಟರೆ ಬೇರೆ ಎಲ್ಲಾದರೂ ಮನಸ್ಸು ಬುದ್ಧಿ ಹೋಗುತ್ತದೆಯೇ? ಒಂದು ವೇಳೆ ಹೋಗುತ್ತದೆ ಎಂದರೆ ಆಕರ್ಷಣೆ ಇದೆ. ಒಂದು ವೇಳೆ ವ್ಯವಹಾರವನ್ನು ಮಾಡುತ್ತೀರಿ, ಏನೇ ಮಾಡುತ್ತೀರೆಂದರೆ ನಿಮಿತ್ತರಾಗಿ ಮಾಡಿ. ನನ್ನದಲ್ಲ, ನಿಮ್ಮದು. ನನ್ನ ಕೆಲಸವಾಗಿದೆ, ನಾನೇ ನೋಡಬೇಕು, ನನ್ನ ಜವಾಬ್ದಾರಿಯಾಗಿದೆ. ಈ ರೀತಿ ಎಂದಾದರೂ ಹೇಳುತ್ತೀರಾ? ಏನು ಮಾಡುವುದು ನನ್ನ ಜವಾಬ್ದಾರಿಯಾಗಿದೆ, ಎಲ್ಲವೇ ನಿಭಾಯಿಸಬೇಕಾಗುತ್ತದೆ, ಎಲ್ಲವೇ ಮಾಡಬೇಕಾಗುತ್ತದೆ, ಎಲ್ಲವೇ ಎಂದಾದರೂ ಹೇಳುತ್ತೀರಾ? ಅಥವಾ ನಿಮ್ಮದು ನಿಮಗೆ ಅರ್ಪಣೆ, ನನ್ನದು ಎಲ್ಲಿಂದ ಬಂತು ಅಂದಾಗ ಈ ಮಾತು ಸಹ ಹೇಳಲಾಗುವುದಿಲ್ಲವೇ? ನಾನೇ ನೋಡಬೇಕಾಗುತ್ತದೆ, ನಾನೇ ಮಾಡಬೇಕಾಗುತ್ತದೆ, ನನ್ನದೇಯಾಗಿದೆ, ನಿಭಾಯಿಸಬೇಕಲ್ಲವೇ? ನನ್ನದು ಹೇಳುವುದು ಮತ್ತು ಹೊರೆಯಾಗುವುದು ತಂದೆಯದಾಗಿದೆ. ತಂದೆ ಮಾಡುತ್ತಾರೆ, ನಾನು ನಿಮಿತ್ತನಾಗಿದ್ದೇನೆ ಎಂದಾಗ ಹಗುರತನವಿರುವುದು. ಹೊರೆಯನ್ನು ಎತ್ತುವ ಅಭ್ಯಾಸವಿಲ್ಲ ತಾನೆ? 63 ಜನ್ಮಗಳು ಹೊರೆ ಎತ್ತಿದ್ದೀರಲ್ಲವೇ? ಕೆಲವೊಬ್ಬರಿಗೆ ಹೊರೆ ಎತ್ತುವ ಅಭ್ಯಾಸವಿದೆ, ಹೊರೆ ಎತ್ತದೇ ಇರುವುದಿಲ್ಲ. ಅಭ್ಯಾಸದಿಂದ ವಶರಾಗಿ ಬಿಡುತ್ತಾರೆ. ನನ್ನದು ಎಂದರೆ ಹೊರೆ ಎತ್ತುವುದು. ತಿಳಿಯಿತೆ? ಸ್ವಲ್ಪ ಸಮಯದಲ್ಲಿ ಕೆಲಸಕ್ಕೆ ಬರುವುದೆಂದು ಪಕ್ಕದಲ್ಲಿ ಎತ್ತಿಟ್ಟಿದ್ದೀರಾ? ಪಾಂಡವರು ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್, ಸ್ವಲ್ಪ ಜೇಬಿನಲ್ಲಿ ಖರ್ಚಿಗೆ ಇಟ್ಟುಕೊಂಡಿದ್ದೀರಾ? ಸ್ವಲ್ಪವೂ ನನ್ನತನವಿಲ್ಲವೇ? ನಾನು ಎಂದರೆ ಮೈಲಿಗೆ. ಎಲ್ಲಿ ನನ್ನತನವಿರುವುದೋ ಅಲ್ಲಿ ವಿಕಾರಗಳ ಮೈಲಿಗೆ ಅವಶ್ಯವಾಗಿ ಇರುವುದು. ನಿಮ್ಮದು ಇದ್ದರೆ ಏನಾಗುವುದು? ಈಜುತ್ತಿರುತ್ತೇವೆ, ಮುಳುಗುವುದಿಲ್ಲ. ಈಜುವುದರಲ್ಲಿ ಮಜಾ ಬರುತ್ತದೆ, ಎಲ್ಲವೇ? ತಪಸ್ಯ ಎಂದರೆ ನಿಮ್ಮದು, ನನ್ನದಲ್ಲ. ಒಳ್ಳೆಯದು. ಇದು ಈಸ್ಟರ್ನ್ ಝೋನ್ ಆಗಿದೆ. ಸೂರ್ಯ ಉದಯವಾಗುತ್ತದೆ, ಎಲ್ಲವೇ? ಈಸ್ಟರ್ನ್ ಝೋನ್ನವರ ಜೊತೆ, ತಂದೆಯ ಜೊತೆ ನೆನಪಾರ್ಥ ಸೂರ್ಯ ಸದಾ ಹೊಳೆಯುತ್ತಾರಲ್ಲವೇ? ಎಲ್ಲರೂ ತಪಸ್ಯಾದಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಲ್ಲವೇ? ತಪಸ್ಯಾದಲ್ಲಿ ಸಂತುಷ್ಟವಾಗಿದ್ದರಲ್ಲವೇ? ತಮ್ಮ ಚಾರ್ಟಿನೊಂದಿಗೆ ಸಂತುಷ್ಟವಾಗಿದ್ದೀರಾ? ಅಥವಾ ಈಗ ಆಗಬೇಕಾಗಿದೆಯೋ? ಇದು ಸಹ ಒಂದು ಲಿಫ್ಟ್ನ ಗಿಫ್ಟ್, ಉಡುಗೊರೆ ಆಗಿದೆ. ಉಡುಗೊರೆಯಲ್ಲಿ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಖರೀದಿ ಮಾಡುವುದರಲ್ಲಿ ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ಒಂದಾಗಿದೆ ತಮ್ಮ ಪುರುಷಾರ್ಥ ಮತ್ತು ಇನ್ನೊಂದು ವಿಶೇಷ ತಂದೆಯಿಂದ
ಉಡುಗೊರೆ ಸಿಗುವುದು. ತಪಸ್ಯಾ ವರ್ಷವು ಒಂದು ಉಡುಗೊರೆಯಾಗಿದೆ, ಸಹಜ ಅನುಭೂತಿಯ ಉಡುಗೊರೆ. ಯಾರು ಎಷ್ಟು ಬೇಕೋ ಅಷ್ಟು ಮಾಡಬಹುದು. ಪರಿಶ್ರಮ ಕಡಿಮೆ, ನಿಮಿತ್ತ ಮಾತ್ರ ಮತ್ತು ಪ್ರಾಪ್ತಿ ಹೆಚ್ಚು ಮಾಡಿಕೊಳ್ಳಬಹುದು. ಈಗಲೂ ಸಮಯವಿದೆ, ವರ್ಷವು ಪೂರ್ಣವಾಗಿಲ್ಲ. ಈಗಲೂ ಯಾರು ತೆಗೆದುಕೊಳ್ಳಬೇಕೆಂದುಕೊಂಡಿದ್ದೀರೋ ತೆಗೆದುಕೊಳ್ಳಬೇಕು. ಇದಕ್ಕಾಗಿಯೇ ಸಫಲತೆಯ ಸೂರ್ಯ ಈಶ್ನಲ್ಲಿ ಬೆಳಗಿಸಿರಿ. ಸದಾ ಎಲ್ಲರೂ ಖುಷಿಯಾಗಿದ್ದೀರಿ, ಅಥವಾ ಕೆಲವೊಮ್ಮೆ ಕೆಲವು ಮಾತುಗಳಿಂದ ಖುಷಿ ಇರುವುದಿಲ್ಲವೇ? ಖುಷಿಯು ಹೆಚ್ಚುತ್ತಾ ಹೋಗುತ್ತದೆ, ಕಡಿಮೆಯಾಗುವುದಿಲ್ಲವೇ? ಮಾಯಾಜೀತರಾಗಿದ್ದೀರಾ? ಅಥವಾ ಮಾಯೆಯು ಬಣ್ಣವನ್ನು ತೋರಿಸುತ್ತದೆಯೇ? ಅದು ಎಷ್ಟೇ ಬಣ್ಣವನ್ನು ತೋರಿಸಲಿ, ನಾನು ಮಾಯಾಪತಿಯಾಗಿದ್ದೇನೆ. ಮಾಯೆ ರಚನೆಯಾಗಿದೆ, ನಾನು ಮಾಸ್ಟರ್ ರಚಯಿತನಾಗಿದ್ದೇನೆ. ಆಟವನ್ನು ನೋಡಿ, ಆದರೆ ಆಟದಲ್ಲಿ ಸೋಲಬೇಡಿ. ಮಾಯೆ ಎಷ್ಟೇ ಅನೇಕ ಪ್ರಕಾರದ ಆಟವನ್ನು ತೋರಿಸಲಿ, ನೀವು ನೋಡುವಂತಹ ಮನೋರಂಜನೆ ಎಂದು ತಿಳಿದು ನೋಡಿ. ನೋಡುತ್ತಾ ಸೋಲಬೇಡಿ. ಸಾಕ್ಷಿಯಾಗಿ ಭಿನ್ನರಾಗಿ ನೋಡುತ್ತಾ ಹೋಗಿ. ಎಲ್ಲರೂ ತಪಸ್ಯಾದಲ್ಲಿ ಮುಂದುವರೆಯುವವರು, ಉಡುಗೊರೆ ತೆಗೆದುಕೊಳ್ಳುವವರಾಗಿದ್ದೀರಾ. ಸೇವೆಯು ಚೆನ್ನಾಗಿ ನಡೆಯುತ್ತಿದ್ದೀಯಾ? ಸ್ವಯಂ ಪುರುಷಾರ್ಥದಲ್ಲಿ ಆರುತ್ತಿದ್ದೀರಿ ಮತ್ತು ಸೇವೆಯಲ್ಲಿಯೂ ಆರುತ್ತಿದ್ದೀರಿ. ಎಲ್ಲರೂ ಫಸ್ಟ್ ಆಗಿದ್ದೀರಿ, ಸದಾ ಫಸ್ಟ್ ಆಗಿರಿ. ಸೆಕೆಂಡ್ನಲ್ಲಿ ಬರಬಾರದು. ಫಸ್ಟ್ ಇದ್ದರೆ ಸೂರ್ಯವಂಶಿಗಳಾಗುತ್ತೀರಿ, ಸೆಕೆಂಡ್ನಲ್ಲಿ ಬಂದರೆ ಚಂದ್ರವಂಶದಲ್ಲಿ ಬರುವಿರಿ. ಫಸ್ಟ್ ನಂಬರ್ನವರು ಮಾಯಾಜೀತ್ ಆಗುವರು. ಯಾವುದೇ ಸಮಸ್ಯೆ ಇರುವುದಿಲ್ಲ, ಯಾವುದೇ ತೊಂದರೆಯಾಗುವುದಿಲ್ಲ, ಯಾವುದೇ ಪ್ರಶ್ನೆಗಳಿರುವುದಿಲ್ಲ, ಯಾವುದೇ ನಿರ್ಬಲತೆಗಳಿರುವುದಿಲ್ಲ. ಫಸ್ಟ್ ನಂಬರ್ ಅರ್ಥಾತ್ ತೀವ್ರ ಪುರುಷಾರ್ಥ. ಯಾರದ್ದು ತೀವ್ರ ಪುರುಷಾರ್ಥವಿರುತ್ತದೆ ಅವರು ಇಂದಿರಲು ಸಾಧ್ಯವಿಲ್ಲ. ಸದಾ ಸಾಕ್ಷಿ ಮತ್ತು ಸದಾ ತಂದೆಯ ಜೊತೆ. ಇದನ್ನು ನೆನಪಿಟ್ಟುಕೊಳ್ಳಿ. ವರದಾನ: ಸದಾ ಉತ್ಸಾಹದಲ್ಲಿರುತ್ತಾ ನಿರಾಶಾವಾದಿಯರನ್ನು ಆಶಾವಾದಿಯರನ್ನಾಗಿ ಮಾಡುವಂತಹ ಸತ್ಯ ಸೇವಾಧಾರಿ ಭವ. ಬ್ರಾಹ್ಮಣ ಅರ್ಥಾತ್ ಪ್ರತಿ ಸಮಯ ಉತ್ಸಾಹಭರಿತ ಜೀವನದಲ್ಲಿ ಆರುವ ಮತ್ತು ಆರಿಸುವಂಥವರು. ಅವರ ಹತ್ತಿರ ಎಂದೂ ನಿರಾಶೆ ಬರಲು ಸಾಧ್ಯವಿಲ್ಲ, ಏಕೆಂದರೆ ಅವರ ಕರ್ತವ್ಯವೇ ನಿರಾಶಾವಾದಿಯರನ್ನು ಆಶಾವಾದಿಯರನ್ನಾಗಿ ಮಾಡುವುದು. ಇದೇ ಸತ್ಯ ಸೇವೆಯಾಗಿದೆ. ಸತ್ಯ ಸೇವಾಧಾರಿಗಳ ಉತ್ಸಾಹವು ಎಂದೂ ಕಡಿಮೆಯಾಗಲು ಸಾಧ್ಯವಿಲ್ಲ. ಉತ್ಸಾಹವಿದ್ದರೆ ಜೀವನ ಮಜವಾಗಿರುವ ಜೀವನವಾಗಿದೆ. ಹೇಗೆ ಶರೀರದಲ್ಲಿ ಶ್ವಾಸದ ಗತಿ ಯಥಾರ್ಥವಾಗಿ ನಡೆಯುತ್ತಿದ್ದರೆ ಆರೋಗ್ಯವೂ ಚೆನ್ನಾಗಿದೆ ಎಂದು ಒಪ್ಪುತ್ತಾರೆ, ಹಾಗೆಯೇ ಬ್ರಾಹ್ಮಣ ಜೀವನವೆಂದರೆ ಉತ್ಸಾಹ, ನಿರಾಶವಲ್ಲ. ಸ್ಲೋಗನ್: ಕಳೆದದ್ದನ್ನು ಮರೆತುಬಿಡಿ. ಕಳೆದು ಹೋಗಿರುವುದರಿಂದ ಶಿಕ್ಷಣವನ್ನು ಪಡೆದು ಮುಂದೆ ಸಾವಧಾನವಾಗಿರಿ. ಒಳ್ಳೆಯದು. ಓಂ ಶಾಂತಿ.